ನಮ್ಮ ಬೆಂಗಳೂರು ಕ್ರಿಮಿನಲ್ಗಳ ಅಡ್ಡ ಆಗೋಗಿದ್ಯಾ? ಹೊರ ರಾಜ್ಯದವರ ಕಪಿಮುಷ್ಟಿಗೆ ಸಿಲುಕಿ ಬೆಂದ ಕಾಳೂರು ನಲುಗ್ತಾ ಇದೆಯಾ? ಬೆಂಗಳೂರಿಗೆ ಬ್ಯಾಡ್ ನೇಮ್ ತರ್ತಿದ್ದಾರ ಹೊರ ರಾಜ್ಯದವರು? ಏನ್ ಹೇಳಿದ್ರು ಹೋಮ್ ಮಿನಿಸ್ಟರ್? ಇಲ್ಲಿದೆ ಡೀಟೇಲ್ಸ್. ನಿಲ್ತಿಲ್ಲ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರೋ ದೌರ್ಜನ್ಯ. ಕ್ರೈಮ್ ರಿಪೋರ್ಟ್ ನೋಡಿ ಬೆಚ್ಚಿ ಬಿದ್ದ ಗೃಹ ಇಲಾಖೆ. ಹದ್ದು ಮೀರುತ್ತಿದ್ದಾರಾ ಹೊರ ರಾಜ್ಯದವರು? ಬೆಂಗಳೂರಿಗೆ ದಿನನಿತ್ಯ ಸಾವಿರಾರು ಜನ ಹೊಟ್ಟೆಪಾಡಿಗಾಗಿ ದುಡಿಯಕ್ಕೆ ಬರ್ತಾರೆ. ಅದರಲ್ಲೂ ಹೊರ ರಾಜ್ಯದವರು ಕೂಡ ಇದ್ದಾರೆ. ಕೆಲಸವನ್ನು ಆರಿಸಿ ರಾಜಧಾನಿಯಲ್ಲಿ ಬಿಹಾರ, ಬಂಗಾಳ, ಆಂಧ್ರ, ತಮಿಳುನಾಡು ಸೇರಿ ಹಲವಾರು ರಾಜ್ಯಗಳಿಂದ ಜನರು ಬರ್ತಾರೆ. ಆದ್ರೆ ಬಂದು ಕೆಲಸ ಮಾಡಿಕೊಂಡು ಸುಮ್ಮನೆ ಹೋದ್ರೆ ಓಕೆ. ಇಲ್ಲಿ ಬಂದು ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಸಂಪಾದಿಸಬೇಕು ಅಂತ ಅಡ್ಡದಾರಿ ಹಿಡಿತಿದ್ದಾರೆ ಔಟ್ಸೈಡರ್ಸ್. ರಾಜ್ಯದಲ್ಲಿ ಇದುವರೆಗೂ ಹೊರ ರಾಜ್ಯಗಳಿಂದ ಬಂದವರದ್ದೇ ಕ್ರೈಮ್ ರೇಟ್ ಜಾಸ್ತಿ. 30% ರಿಂದ 40% ಕ್ರೈಮ್ ಹೊರ ರಾಜ್ಯದವರದ್ದೇ. ಇಲ್ಲಿನ ಸಂಸ್ಕೃತಿಯನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕೊಲೆ, ದೌರ್ಜನ್ಯ ಮಾಡ್ತಿರೋದು ಅವರೇ. ಹುಬ್ಬಳ್ಳಿ ಕೇಸ್ನಲ್ಲೂ ಆಗಿರೋದು ಇದೆ. ಅನ್ಯ ರಾಜ್ಯದವರ ದಾಂಧಲೆಗೆ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರೇ ಆತಂಕ ವ್ಯಕ್ತಪಡಿಸಿದ್ದಾರೆ. ಬಹಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಬಹಳ ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು, ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ಭಾಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ. ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ. ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿ ಏನು ಕ್ರಮ ತಗೋಬೋದು. ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು, ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿರೋದು ನಿಮಗೂ ಗೊತ್ತಿದೆ. ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ. ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗಲು ಹೊರ ರಾಜ್ಯದವರೇ ಕಾರಣ ಅನ್ನೋ ರಿಪೋರ್ಟ್ ಗೃಹ ಇಲಾಖೆಯ ಕೈ ಸೇರಿದೆ. ಹುಬ್ಬಳ್ಳಿ ಎನ್ಕೌಂಟರ್ ಕೇಸ್ ಬಳಿಕ ಗೃಹ ಇಲಾಖೆ ಅಲರ್ಟ್ ಆಗಿರೋ ಬೆನ್ನಲ್ಲೇ ಕಳೆದ 1 ವರ್ಷಗಳ ಅಪರಾಧ ಕೃತ್ಯದ ವರದಿಯನ್ನ ಕರ್ನಾಟಕ ಕ್ರೈಮ್ ರೆಕಾರ್ಡ್ ಬ್ಯೂರೋದಿಂದ ಗೃಹ ಸಚಿವ ಪರಮೇಶ್ವರ್ ಪಡ್ಕೊಂಡಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ನಡೆದ ಘಟನೆಗಳು ನಡುಕ ಹುಟ್ಟಿಸುವಂತೆ ಮಾಡಿದೆ. ಅತ್ಯಾಚಾರಕ್ಕೆ ಯತ್ನ, ಹಲ್ಲೆ, ಲೈಂಗಿಕ ಕಿರುಕುಳ, ಹೆಣ್ಣು ಮಕ್ಕಳ ಸೇಫ್ಟಿ ಬಗ್ಗೆ ಮತ್ತೆ ಪ್ರಶ್ನೆ ಮೂಡಿದೆ. ಹಾಗಾದ್ರೆ ಇತ್ತೀಚೆಗೆ ರಿಪೋರ್ಟ್ ಆಗಿರೋ ಕೇಸ್ಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ, ಪ್ರಕರಣ 1 ದಿನಾಂಕ ಏಪ್ರಿಲ್ 3, 2025 ಸ್ಪಾಟ್ ಮಹದೇವಪುರ ಕೇಸ್. ಅಣ್ಣನ ಜೊತೆ ಹೋಗ್ತಿದ್ದ ತಂಗಿಯನ್ನ ಎಳೆದೊಯ್ದು ಅತ್ಯಾಚಾರಕ್ಕೆ ಯತ್ನ. ಪ್ರಕರಣ 2 ದಿನಾಂಕ ಏಪ್ರಿಲ್ 4, 2025 ಬಿಟಿಎಂ ಲೇಔಟ್ ಫಾಲೋ ಮಾಡ್ಕೊಂಡು ಬಂದು ಲೈಂಗಿಕ ಕಿರುಕುಳ ನೀಡಿ ಎಸ್ಕೇಪ್. ಪ್ರಕರಣ 3 ಫೆಬ್ರವರಿ 2, 2025 ಸದಾಶಿವನಗರ ಯುವತಿಯರ ಮನೆಗೆ ನುಗ್ಗಿ ಹೋಮ್ ಗಾರ್ಡ್ ಪುಂಡಾಟ. ಪ್ರಕರಣ 4 ಫೆಬ್ರವರಿ 2, 2025 ಸೋಲದೇವನಹಳ್ಳಿ ಯುವತಿಯೊಬ್ಬಳನ್ನ ಉಸಿರುಗಟ್ಟಿಸಿ ಕೊಲೆ. ಪ್ರಕರಣ 5 ಫೆಬ್ರವರಿ 12, 2025 ಹೆಬ್ಬುಗೋಡಿ ಪ್ರೀತಿಸಿದ್ದಕ್ಕಾಗಿ ಮಗಳನ್ನೇ ಕೊಂದ ತಂದೆ. ಪ್ರಕರಣ 6 ಫೆಬ್ರವರಿ 23, 2025 ಸುಬ್ರಹ್ಮಣ್ಯಪುರ ಪ್ರೀತಿಸಿದ ಹುಡುಗಿ ಮನೆಗೆ ನುಗ್ಗಿ ಕಾರಿಗೆ ಪೆಟ್ರೋಲ್ ಹಾಕಿ ಬೆಂಕಿ. ಪ್ರಕರಣ 7 ಮಾರ್ಚ್ 12, 2025 ಯಶವಂತಪುರ ಮೌಲ್ವಿಯೊಬ್ಬ ಯುವತಿಯನ್ನ ಕೂಡಿ ಹಾಕಿ ಅತ್ಯಾಚಾರ ಯತ್ನ. ಪ್ರಕರಣ 8 ಏಪ್ರಿಲ್ 2, 2025 ಬಸವನಗುಡಿ ಯುವತಿಯ ಜೊತೆ ಅಸಭ್ಯ ವರ್ತನೆ. ಪ್ರಕರಣ 9 ಮಾರ್ಚ್ 5, 2025 ಹುಳಿಮಾವು ಬ್ಯಾಡ್ಮಿಂಟನ್ ಕೋಚ್ನಿಂದ ಬಾಲಕಿಯ ಮೇಲೆ ಅತ್ಯಾಚಾರ ಆರೋಪ. ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಲು ಗೃಹ ಇಲಾಖೆ ಮುಂದಾಗಿದೆ. ಹೀಗಾಗಿ ಕಾರ್ಮಿಕ ಇಲಾಖೆ ಜೊತೆ ಗೃಹ ಇಲಾಖೆ ಜಂಟಿ ಸಭೆ ನಡೆಸಲಿದ್ದು ಕ್ರೈಮ್ ರೇಟ್ಸ್ ಡೌನ್ ಮಾಡಲು ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಪ್ಲಾನ್ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.